ನೋಡ್ರಿ 1937ರಲ್ಲಿ ಸರ್ದಾರ್ ಪಟೇಲ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಪಂಡಿತ್ ನೆಹರು ಅವರು ಮತ್ತು ರವೀಂದ್ರನಾಥ್ ಟೆಗೋರ್ ಅವರು ಇವರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದರು, ಎಷ್ಟು ಹಾಡಬೇಕು, ಯಾಕೆ ಹಾಡಬೇಕು ಅಂತ. ಅದನ್ನು ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಎಂದೂ ಇರಲಾರ್ದು ದೇಶ ಪ್ರೇಮ ಬಿ ಜೆ ಪಿಗೆ ಎಲ್ಲಿಂದ ಕರೆದು ಬರ್ತಾ ಇದೆ? ನಾನು ನಿಮ್ಮ ಹತ್ರ ನೀವು ನನಗೆ ಕೇಳ್ತಿರಲ್ಲ ಯಾವಾಗಲೂ, ಬಿ ಜೆ ಪಿಯವ್ರ ಮುಂದೆ ಇದೇ ಮೈಕು ಇದೇ ಕ್ಯಾಮ್ರಾ ಇಟ್ಬಿಟ್ಟು ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಕ್ಕೆ ಹೇಳಿ, ಅವ್ರಿಗೆ ಬರುತ್ತಾ ನಾನು ನೋಡ್ತೀನಿ. ಅಟ್ಲೀಸ್ಟ್ ಫಸ್ಟ್ 2 ಸ್ಟ್ಯಾನ್ಸಾ ಹಾಡಲಿ, ಲಾಸ್ಟ್ 2 ಸ್ಟ್ಯಾನ್ಸಾ ಬಂದಿಲ್ಲ ಆದರೂ ಪರವಾಗಿಲ್ಲ, ಯಾಕಂದ್ರೆ ನನಗಂತೂ ಬರೋಲ್ಲ, ಲಾಸ್ಟ್ 2 ಅಂತೂ ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಕಾನೂನಾತ್ಮಕವಾಗಿ. ನಾನು ಕೇಳ್ತಾ ಇರೋದು ಅವ್ರಿಗೆ ಬರುತ್ತಾ? ಆಮೇಲೆ ಇವ್ರಿಗೆ ಇಷ್ಟೇ ದೇಶಭಕ್ತಿ ಉಕ್ಕು ಹರಿತಾ ಇದ್ದಾರೆ ಇವರಲ್ಲಿ. ಫಸ್ಟು RSS ಶಾಖೆಗಳಲ್ಲಿ ನಮಸ್ತೆ ಸದಾ ವತ್ಸಲೆ ಅದು ಬಿಟ್ಟು ಒಂದೇ ಮಾತ್ರ ಮಾಡಕ್ಕೆ ಸ್ಟಾರ್ಟ್ ಮಾಡಲಿ. ಹಿಂಗೆ ಬಿಟ್ಟು ಕೈ ಜೋಡಿಸಿ ನಮ್ಮ ರಾಷ್ಟ್ರಧ್ವಜಕ್ಕೆ ನಮನವನ್ನು ಸಲ್ಲಿಸಲಿ. ಅದಾದ್ಮೇಲೆ ನಮ್ಮ ಹತ್ರ ಬರಲಿ. ಇವ್ರು ಯಾರು? ದೇಶದ ಇತಿಹಾಸದಲ್ಲಿ ಏನು ಕೊಡುಗೆ ಇದೆ ಇವರು? ಸ್ವತಂತ್ರ ಹೋರಾಟದಲ್ಲಿ ಏನು ಮಾಡಿದ್ದಾರೆ? BJP ಅವ್ರು ಇರ್ಬೋದು, RSS ಅವ್ರು ಇರ್ಬೋದು. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂದರೆ ಇವ್ರ ಪ್ರಕಾರ ಸರ್ದಾರ್ ಪಟೇಲ್ ಅವರು, ನೇತಾಜಿ ಬೋಸ್ ಅವರು, ಪಂಡಿತ್ ನೆಹರು ಅವರು, ಟೆಗೋರ್ ಅವರು ಇವರು ದೇಶದ್ರೋಹಿಗಳ? ಇವ್ರು ತಾನೇ ತೀರ್ಮಾನ ಮಾಡಿದ್ದು, ಇವ್ರು ತಾನೇ ಹೇಳಿದ್ದು. ಅದನ್ನು ನಾವು ಒಂದು ಸಂಪ್ರದಾಯವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವರಿಗೆ ಏನಾಗಿದೆ ಗೊತ್ತಾ? ಪೇಪರ್ ಲೀಕ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೋದಿಯವರ ಏನು ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇದೆ, ಅದನ್ನು ಎದುರಿಸೋಕ್ಕಾಗ್ತಾ ಇಲ್ಲ. ಏನಿವತ್ತು ಜೆನ್ಜಿ ಅವರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಇಲ್ಲ. PM ಕೇರ್ಸ್ ಫಂಡಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಚಂದಾಚೋರಿ ಅಯೋಧ್ಯ ಮಂದಿರದಲ್ಲಾಗಿದೆ, ಅದನ್ನು ಎದುರಿಸೋಕ್ಕಾಗ್ತಾ ಇಲ್ಲ. ಇವತ್ತು ವಿದೇಶಾಂಗ ನೀತಿಯಿಂದ ಇವತ್ತು ನಮ್ಮ ರೈತರಿಗೆ ಏನು ಹೊಡ್ತಾ ಬರ್ತಾ ಇದೆ ಈ ಟ್ರಂಪ್ ಅವರು ಮತ್ತು ಮೋದಿ ಅವ್ರ ದೋಸ್ತಿಯಿಂದ, ಅದ್ರ ಬಗ್ಗೆ ಉತ್ತರ ಇಲ್ಲ. ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದೇ ಮಾತ್ರ ಮುಂದೆ ತಂದಿದ್ದಾರೆ. ಯಾಕೆ ಇಲ್ಲ, ನಾನು ಕೇಳ್ತಾ ಇರೋದು ಇದೇ ಕಾಳಜಿ ಅವರಿಗೆ ನಿರುದ್ಯೋಗ ಯುವಕರ ಬಗ್ಗೆ ಯಾಕಿಲ್ಲ? ಇದೇ ಕಾಳಜಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯಾಕಿಲ್ಲ? ಇದೇ ಕಾಳಜಿ ಮಹಿಳೆಯರ ಸಂರಕ್ಷಣೆಗೆ ಯಾಕಿಲ್ಲ? ಮೋದಿ ಅವರ ಸ್ಲೋಗನ್ ಏನಿತ್ರಿ, ನಿಮ್ಗೆ ನೆನಪಿದೆಯಾ? ಒಂದು 5-6 ವರ್ಷದಿಂದ, ಪೇಲೆ ದೇವಾಲಯ ಪಿರ್ ಶೌಚಾಲಯ. ಎಲ್ಲಪ್ಪ ದೇವಾಲಯ ಆಯ್ತಲ್ಲ, ಈಗ ಶೌಚಾಲಯ ಎಲ್ಲಿದೆ? ನಮ್ದು ಬಿಡಿ, ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ ತೋರಿಸ್ಬಿಡ್ಲಿ ಅವರು, ವಾರಣಾಸಿಗಳಲ್ಲಿ. ಸೊ ಇವೆಲ್ಲನೂ ಕೂಡ ಅಟೆನ್ಷನ್ ಡೈವರ್ಟಿಂಗ್ ಟ್ಯಾಕ್ಟಿಕ್ಸ್ ಇವ್ರದ್ದು ಮುಂಚೆಯಿಂದನೂ ಕೂಡ. ಈಗ ಇದಕ್ಕೆ ಅದಕ್ಕೆ ಏನು ಸಂಬಂಧ ಹೇಳಿ? ನಡ್ಕೊಂಡು ಈಗ 75 ವರ್ಷ ದೇಶ ನಡ್ಕೊಂಡು ಬಂದಿದೆ ಅಲ್ಲ ಸ್ವತಂತ್ರ ಬಂದಾದ್ಮೇಲೆ. ಇವೆರಡೇ ಚರಣದಲ್ಲಿ, ಇವೆರಡೇ ಸ್ಟ್ಯಾನ್ಸಾ ಮೇಲೆ ಬಂದಿದೆ ಅಲ್ಲ. ಸುಮ್ಮನೆ ಇವತ್ತು